ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಭಗವದ್ಗೀತಾ ಚಿಂತನೆಯಲ್ಲಿ ಮೋಕ್ಷ ಸನ್ಯಾಸ ಯೋಗದ 18ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕ, 20, 21, 22 ಶ್ಲೋಕದ್ದು ಚಿಂತನೆಯನ್ನು ಇವಾಗ ಮಾಡೋಣ. ಈ ಶ್ಲೋಕಗಳಲ್ಲಿ ಜ್ಞಾನದಲ್ಲಿ ಸತ್ವಜ್ಞಾನ, ರಜೋಜ್ಞಾನ, ತಮೋಜ್ಞಾನ ಅಂತ 3, ಕರ್ಮದಲ್ಲೂ ಅದೇ ತರಹ ಸತ್ವಕರ್ಮ, ರಜೋಕರ್ಮ, ತಮೋಕರ್ಮ ಅಂತ 3, ಕರ್ತೃಗಳಲ್ಲಿ ಸಾತ್ವಿಕ ಕರ್ತೃ, ರಾಜಸ ಕರ್ತೃ, ತಾಮಸ ಕರ್ತೃ ಅಂತ 3 ವಿಭಾಗವಾಗಿ ಹೇಳಿದೆ. ಇದನ್ನು ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಜ್ಞಾನದಲ್ಲಿ ಈ ತ್ರಿಗುಣಗಳು ಹೇಗೆ ಇರುತ್ತೆ ಅನ್ನೋದನ್ನು ನೋಡೋಣ. ಸತ್ವಜ್ಞಾನ ಹೇಗೆ ಬರುತ್ತೆ? ಇವಾಗ ನೀರು 1,000 ಪಾತ್ರೆಯಲ್ಲಿ ನೀರು ತುಂಬಿಟ್ರೆ ಸೂರ್ಯನ 1000 ಪ್ರತಿಬಿಂಬಗಳು ಕಾಣುತ್ತೆ. ಅದರಲ್ಲಿ ಸೂರ್ಯ ಇರೋದು ಒಬ್ಬನೇ, ಆದರೆ ಪ್ರತಿಬಿಂಬ ಅಷ್ಟೊಂದಿರುತ್ತೆ. ತಿಳ್ಕೊಂಡಿರೋವಂಥವ್ರು ಸೂರ್ಯ ಒಬ್ಬನೇ ಇದ್ದಾನೆ, ಅವನು ಎಲ್ಲದರಲ್ಲೂ ಕಾಣಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ತಾರೆ. ಈ ತಿಳ್ಕೊಳ್ಳೋದು ಸಾತ್ವಿಕ ಜ್ಞಾನ ಅಂತ. ಅಂದ್ರೇನು? ದೇವರು ಇರೋವಂಥದ್ದೊಬ್ಬನೇ, ಸಮಸ್ತ ಪ್ರಾಣಿಗಳಲ್ಲೂ ಜೀವಿಗಳಲ್ಲಿಯೂ ಅವನಿದ್ದಾನೆ. ಅಷ್ಟೂ ಜೀವಿಗಳಲ್ಲಿ ಇದ್ರೂ ಅವನು ಒಬ್ಬನೇ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಇದು ಅಖಂಡವಾದಂಥ, ಅವಿನಾಶಿಯಾದಂಥ, ಪೂರ್ಣವಾದಂಥ ಒಂದೇ ವಸ್ತುವನ್ನು ನಾವು ಕಾಣ್ತೀವಿ ಅಂತ ಅನ್ನೋ ಭಾವ ಸಾತ್ವಿಕ ಜ್ಞಾನ, ಸಾತ್ವಿಕ ತಿಳುವಳಿಕೆ ಅಂತ. ಇನ್ನು ರಾಜಸ ತಿಳುವಳಿಕೆಯಲ್ಲಿ ನೋಡೋದಾದರೆ ಎಲ್ಲವೂ ಬೇರೆ ಬೇರೆಯಾಗಿ ಕಾಣಿಸ್ತಾ ಹೋಗ್ಬಿಡುತ್ತೆ. ಇದರಲ್ಲಿ ಯಾವುದನ್ನು ಒಂದೇ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಇವಾಗ ಏನಾಗುತ್ತೆ, ಬಟ್ಟೆಗಳು ದಿನಕ್ಕೆ ಒಂದೊಂದು ಬಟ್ಟೆ, ಕೆಲವರು 2 ಸಲ 3 ಸಲ ಚೇಂಜ್ ಮಾಡೋದು ಉಂಟು, ವಿಧವಾದಂಥ ವಸ್ತ್ರಗಳನ್ನು ಉಡೋದುಂಟು. ಆದರೆ ಬರೀ ಆ ವಸ್ತ್ರಗಳಷ್ಟೇ ನಮಗೆ ಕಾಣಿಸುತ್ತೆ ಹೊರತು ಆದರೆ ಹಿಂದೆ ಇರುವಂಥ ಹತ್ತಿ ದಾರದ ಸ್ಮರಣೆ ನಮಗೆ ಬರೋದೇ ಇಲ್ಲ. ದೀಪದಲ್ಲಿರುವಂಥ ಅಗ್ನಿನೂ ಅಷ್ಟೇನೆ, ಅದನ್ನು ನಾವು ಅಗ್ನಿ ಅಂತ ಕರೆಯೋದಿಲ್ಲ. ದೀಪ ಉರಿತಾ ಇರುತ್ತೆ ಅಷ್ಟೇನೆ. ದೀಪ ಅಂತ ಹೇಳ್ತೀವಿ, ಅಗ್ನಿ ಅಂತ ಹೇಳಕ್ಕೆ ಹೋಗೋದಿಲ್ಲ ನಾವು. ಅಗ್ನಿ ಅದರಲ್ಲಿ ಇರಬಹುದು, ಆದರೆ ಹೇಳೋದಿಲ್ಲ ಅಷ್ಟೇ. ಇವಾಗ ಲಕ್ಷ್ಮೀ ಪ್ರತಿಮೆ, ದತ್ತಾತ್ರೇಯರ ಪ್ರತಿಮೆ 2 ಬಂಗಾರದಲ್ಲಿ ಮಾಡಿರುತ್ತೆ ಅನ್ನೋಣ. ಬಂಗಾರದ ಪ್ರತಿಮೆಗಳದು ಬಂಗಾರ ಅಂತ ನಾವು ಪೂಜೆ ಮಾಡುವಾಗ ತಿಳ್ಕೊಳ್ಳಿಲ್ಲ, ಪ್ರತಿಮೆ ಅಂತ ಅನ್ಕೊತೀವಿ. ಮತ್ತು ಲಕ್ಷ್ಮಿಯ ಪ್ರತಿಮೆ ಒಂದು, ದತ್ತಾತ್ರೇಯರ ಪ್ರತಿಮೆ ಒಂದು, 2 ಬೇರೆ ಬೇರೆ ಅಂತೀವಿ. 2 ಬಂಗಾರದಿಂದನೇ ಮಾಡಿದ್ದಾದ್ರೂ 2 ಬೇರೆ ಅಂತೀವಿ. ಈ ತರಹ ಜ್ಞಾನ ರಾಜಸ ಜ್ಞಾನ ಅಂತ. ಎಲ್ಲ ಒಂದೇ ಅಂತ ತಿಳ್ಕೊಳ್ಳುವಂಥ ಸ್ವಭಾವ ಬರೋದಿಲ್ಲ ರಾಜಸ ಜ್ಞಾನದಲ್ಲಿ. ಇನ್ನು ತಾಮಸ ಜ್ಞಾನದಲ್ಲಿ ತಗೊಂಡ್ರೆ, ತಾಮಸ ಅನ್ನೋದು ಕಪ್ಪು ಭಾವ, ಕಪ್ಪು ಜ್ಞಾನ ಅಂತ ಹೇಳ್ತಾರೆ ಅದನ್ನು. ಸಾತ್ವಿಕ ಜ್ಞಾನಕ್ಕೆ ತೀರಾ ವಿರುದ್ಧವಾದಂಥ ಜ್ಞಾನ ಅದು. ಈ ಸಾತ್ವಿಕ ಜ್ಞಾನ ಇರುವಂಥವರು ದೇಹವನ್ನೇ ಆತ್ಮ ಅಂತ ತಿಳ್ಕೊಂಡ್ಬಿಡ್ತಾರೆ. ಆತ್ಮ ಬೇರೆ, ದೇಹ ಬೇರೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ದೇಹನೇ ಆತ್ಮ, ಭೋಗಗಳನ್ನು ಅನುಭವಿಸೋದಕ್ಕೆ ಬಂದಿರೋವಂಥದ್ದು, ಜೀವನದ ಪರಮಾರ್ಥ ಭೋಗ ಅನುಭವಿಸೋದು ಅನ್ನುವಂಥ ಜ್ಞಾನ ತಾಮಸ ಜ್ಞಾನ ಆಗಿಬಿಡುತ್ತೆ. ಸಂತ ಜ್ಞಾನೇಶ್ವರರು ಹೇಳ್ತಾರೆ, ತಾಮಸ ಜ್ಞಾನವನ್ನು ಅವರು ತುಂಬ ಹೃದಯಂಗಮವಾಗಿ ವರ್ಣಿಸಿದ್ದಾರೆ. ತಮೋಗುಣದಿಂದ ಪೀಡಿತವಾದಂಥ ಜ್ಞಾನ ಏನಾಗುತ್ತೆ, ಮನಸ್ಸು ಒಂದು ಕಡೆ ನಿಲ್ಲಲ್ಲ, ಹುಚ್ಚಿಡ್ದ ಹಾಗೆ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಇದಕ್ಕೆ ವಿಷಯೋಪಭೋಗಗಳಲ್ಲಿ ಅಪಾರವಾದಂಥ ಆಸಕ್ತಿ ಇರುತ್ತೆ. ಕಾಡ್ಗಿಚ್ಚು ಹತ್ಕೊಂಡಿರುತ್ತೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಈ ಗಿಡ, ಈ ಮರ, ಅದು ಇದು ಅಂತನ್ನುವಂಥ ಇದು ಪ್ರತ್ಯೇಕವಾದಂಥ ಭಾವ ಇರಲ್ಲ. ಯಾವುದೊಂದನ್ನು ಅಗ್ನಿ ಆಹುತಿಗೆ ತೊಗೊಂಡ್ಬಿಡ್ತಾ ಇರುತ್ತೆ. ತಾನು ತಿಂತಾ ಇರೋದು ಪದಾರ್ಥನೋ, ಜೀವಂತವಾಗಿದೆಯೋ, ಮೃದುವಾದದೋ ಅನ್ನುವಂಥದ್ದು ನೊಣಕ್ಕೆ ಗೊತ್ತಾಗೋದಿಲ್ಲ. ಎಲ್ಲದರ ಮೇಲೂ ಹೋಗಿ ಕೂತ್ಕೊಳ್ತೆ, ಎಲ್ಲನೂ ತಿನ್ನುತ್ತದು. ಇದು ತಾಮಸ ಜ್ಞಾನಕ್ಕೆ ಉದಾಹರಣೆ. ಅದು ತಾಮಸ ಜ್ಞಾನಕ್ಕೆ ಯಾವುದೂ ನಿಷಿದ್ಧವಲ್ಲ. ಆಕಾಶದಿಂದ ಕೆಳಗೆ ಬೀಳುವಂಥ ನೀರಿನ ಕೊನೆ, ಅದಕ್ಕೆ ಕೊನೆಯ ಸ್ಥಾನ ಸಮುದ್ರ. ಹೇಗೋ ಆ ತರಹ ಕ್ರಿಯಾ ಮಾತ್ರವೆಲ್ಲ ಹೊಟ್ಟೆಗಾಗಿ, ಬಟ್ಟೆಗಾಗಿ, ಉಪಭೋಗಕ್ಕಾಗಿ ಅಂತ ತಾಮಸಿಗಳ ಅಭಿಪ್ರಾಯ. ನಾವು ಇರೋವರೆಗೂ ಚೆನ್ನಾಗಿದ್ಬಿಡೋಣ, ಆಮೇಲಿಂದ ನಮಗೇನಾಗುತ್ತೋ ನಮಗೇನು ಗೊತ್ತಾಗಿದೆ, ಈಗ ಸುಖವಾಗಿದ್ದರೆ ಸಾಕು ಅನ್ನೋ ಅಂಥ ಥಿಯರಿ ಆಗಿರುತ್ತೆ ಅವ್ರಗಳದ್ದು.
ಅದಕ್ಕೋಸ್ಕರ ಅವರು ಒದ್ದಾಡ್ತಾ ಇರ್ತಾರೆ. ಇಲ್ಲಿಗೆ ಇವತ್ತಿನ ದಿವಸ ಸಮಯಾವಕಾಶ ಮುಗೀತು. ನಾನಿಲ್ಲಿ ಮುಗಿಸ್ತೇನೆ. ನಾಳೆ ಮತ್ತೆ ಮುಂದುವರಿಸೋಣ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಂಘದ ಸದಸ್ಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿವಸದ ಚಿಂತನೆಯನ್ನು ಮುಂದುವರಿಸೋಣ. 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗದಲ್ಲಿ ನಿನ್ನೆ ದಿವಸ ಸಾತ್ವಿಕ ಜ್ಞಾನ, ರಾಜಸ ಜ್ಞಾನ, ತಾಮಸ ಜ್ಞಾನ ಅನ್ನೋ ವಿಷಯವಾಗಿ ತಿಳಿಸಿದ್ದೆ. ಇವತ್ತಿನ ದಿವಸ ಅದೇ ತರಹ 3 ಗುಣಗಳು ಕರ್ಮಗಳಲ್ಲಿ ಹೇಗೆ ಬರುತ್ತವೆ ಅನ್ನೋದನ್ನು ನೋಡೋಣ. ಅಂದರೆ ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ ಅಂತ ಹೇಳಿ 3 ವಿಧ. ಕೃಷ್ಣ ಅದನ್ನು ವಿವರಿಸ್ತಾ ಇದ್ದಾನೆ. ನಿಯತವಾದ ಕರ್ಮ ಅಂತಂದರೆ ನಿತ್ಯ ನೈಮಿತ್ತಿಕ ಕರ್ಮಗಳು ಅಂತ, ಪ್ರತಿನಿತ್ಯ ನಾವು ಮಾಡುವಂಥ ಕರ್ಮಗಳು ಅಂತ. ದೇವತಾರ್ಚನೆ, ಸಂಧ್ಯಾವಂದನೆ ಇಂಥದ್ದೆಲ್ಲ. ಇದನ್ನು ಸಂಘರಹಿತವಾಗಿ, ಫಲಾಪೇಕ್ಷೆ ಇಲ್ಲದೆ, ಪ್ರಾಮಾಣಿಕವಾಗಿ, ಸಮಗ್ರವಾಗಿ, ಎಲ್ಲ ಅಚ್ಚುಕಟ್ಟುತನದಿಂದ ಮಾಡುವಂಥದ್ದು ಸಾತ್ವಿಕ ಕರ್ಮ ಅಂತ. ಇದು ನಿಯತ ಅಂತಂದರೆ ಪ್ರತಿನಿತ್ಯ ಮಾಡುವಂಥದ್ದು, ಯಾವತ್ತೋ ಒಂದು ದಿವಸ ಮಾಡುವಂಥದ್ದು ಅದಲ್ಲ, ನಿತ್ಯ ಮಾಡುವಂಥದ್ದು. ಇದು ಶಾಸ್ತ್ರವಿಹಿತವಾಗಿರಬೇಕು ಅಂಥ ಕಾರ್ಯಗಳು. ಇವಾಗ ಸಂಧ್ಯಾವಂದನೆ ಮಾಡಬೇಕಾದ್ರೂ ಸುಮ್ಮನೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಉಪನಯನ ಅಂತ ಮಾಡಿ, ಅದಕ್ಕೆ ಬ್ರಹ್ಮೋಪದೇಶ ಮಾಡಿ, ಅದನ್ನು ನಿತ್ಯ ಮಾಡಬೇಕು ಅಂತ ಅನುಷ್ಠಾನ ಮಾಡಿಸಿರ್ತಾರೆ. ಆ ತರಹ ದೇವತಾರ್ಚನೆಗೂ ಅಷ್ಟೇ ಉಪದೇಶ ತಗೋಬೇಕಾಗುತ್ತೆ. ಉಪದೇಶ ಇಲ್ಲದೆ ಮಾಡೋವಂಥ ದೇವತಾರ್ಚನೆ ಸುಮ್ಮನೆ ಮಾಡೋದಾಗ್ಬಿಡುತ್ತೆ. ಉಪದೇಶದಲ್ಲಿ ಮಂತ್ರೋಪದೇಶ ಕೊಟ್ಟಿರ್ತಾರೆ ಅವರು, ಅದರಿಂದ ಅದನ್ನು ನಿತ್ಯ ಮಾಡಬೇಕಾಗುತ್ತೆ. ಇಂಥದ್ದನ್ನು ನಿತ್ಯವೂ ಮಾಡುವಾಗ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡಬೇಕು ಅಂತ. ಇವಾಗ ಯಾವುದೇ ಪೂಜೆ ಸಂಕಲ್ಪದ ಸಂದರ್ಭದಲ್ಲಿ ಪರಮಾತ್ಮ ಪ್ರೀತ್ಯರ್ಥವಾಗಿ, ಸದಾಶಿವ ಪ್ರೀತ್ಯರ್ಥವಾಗಿ ಅಂತ ಎಲ್ಲ ಸಂಕಲ್ಪ ಮಾಡ್ತಾರೆ. ಆ ತರಹ ಪರಮಾತ್ಮನ ಪ್ರೀತಿ ಆಗಬೇಕು ಅನ್ನೋದಾದರೆ ಹೇಗೆ? ಇವಾಗ ಮನೆಗೆ ಯಾರು ಒಬ್ಬರು ಅತಿಥಿಗಳು ಬರ್ತಾರೆ, ಅವರ ಪ್ರೀತಿಯರ್ಥವಾಗಿ ಅಡುಗೆ ಇದು ಮಾಡಬೇಕು ಅನ್ನೋದಾದ್ರೇ ಎಷ್ಟೋ ಮನಸ್ಸಿನಲ್ಲಿ ಹರ್ಷಚಿತ್ತರಾಗಿದ್ದುಕೊಂಡು 100% ಇಂಟ್ರೆಸ್ಟ್ ತೋರಿಸಿ ಮಾಡಿ ಅವರಿಗೆ ಇಷ್ಟವಾಗಲಿ ಅಂತ ಮಾಡ್ತೀವಿ. ಇನ್ನು ಪರಮಾತ್ಮನ ಪ್ರೀತ್ಯರ್ಥವಾಗಿ ಅಂತಂದರೆ ಇನ್ನು ಎಷ್ಟು ನಾವು ಕಾಯ ವಾಚ ಮನಸ್ಸ ಶುದ್ಧರಾಗಿರಬೇಕು ಅನ್ನೋದನ್ನು ಯೋಚನೆ ಮಾಡ್ಕೋಬೇಕು. ಆ ತರಹ ಇದ್ದು ಅವನ ಪ್ರೀತ್ಯರ್ಥವಾಗಿ ಮಾಡುವಂಥ ಕರ್ಮಗಳು, ನಿತ್ಯ ಕರ್ಮಗಳು ಸಾತ್ವಿಕ ಕರ್ಮಗಳು ಅಂತ ಆಗುತ್ತೆ. ಇಲ್ಲದೆ ಹೋದರೆ ಅದು ಸಾತ್ವಿಕ ಅಂತ ಅನಿಸೋದಿಲ್ಲ. ಇವಾಗ ರಾಜಸ ಕರ್ಮ ತಗೊಂಡ್ರೆ ಅದರಲ್ಲಿ ಸ್ವಲ್ಪ ಏನಾಗುತ್ತೆ, ಆಸೆಯಿಂದ ಮಾಡೋದು, ಅಥವಾ ಸ್ವಲ್ಪ ಅನುಕೂಲ ಇದ್ದರೆ ಅಹಂಕಾರದಿಂದ ಮಾಡೋವಂಥದ್ದು. ಇಲ್ಲದೆ ಹೋಯಿತು 4 ಜನಕ್ಕೆ ತೋರಿಸ್ಬೇಕು ಅನ್ನೋ ತರಹ ಬೂಟಾಟಿಕೆಯಿಂದ ಮಾಡೋದು. ಅದು ಇಲ್ಲ ಅಂತಂದರೆ ಇನ್ನು ಕೆಲವರು ತುಂಬ ಕಷ್ಟಪಟ್ಟುಕೊಂಡು ಮಾಡುವಂಥದ್ದು. ಉದಾಹರಣೆಗೆ ತಗೊಂಡ್ರೆ ದೊಂಬರವನು, ಅವನು ಎಷ್ಟೆಲ್ಲ ಸರ್ಕಸ್ ಮಾಡ್ತಾನೆ. ಮೇಲ್ಗಡೆ ತಂತಿನೋ ಹಗ್ಗನೋ ಕಟ್ಬಿಟ್ಟು ಒಂದು ಕೋಲು ಹಿಡ್ಕೊಂಡು ಆ ಹಗ್ಗದ ಮೇಲೆ ನಡಿಬೇಕು. ಅದು ಬಹಳ ಕಷ್ಟ. ಎಷ್ಟು ಅಭ್ಯಾಸ ಮಾಡಿದ್ರೂ ಸಾಲದು ಅದನ್ನು. ಹಾವಾಡಿಗನೂ ಅಷ್ಟೇ, ತಲೆ ಮೇಲೆ ಹಾವಿನ ಬುಟ್ಟಿಯನ್ನು ಇಟ್ಕೊಂಡು ಹೋಗ್ತಾನೆ 4 ಕಾಸು ಸಂಪಾದನೆ ಮಾಡಬೇಕು ಅಂತ. ಇದು ಬಹಳ ಕಷ್ಟ ಸಾಧ್ಯವಾದಂಥ ಕೆಲಸಗಳು. ಇಂಥದ್ದೆಲ್ಲ ರಾಜಸ ಕರ್ಮ ಅಂತ ಆಗ್ಬಿಡುತ್ತೆ. ಇವಾಗ ಸಂಗೀತಗಾರರನ್ನು ತಗೊಳ್ಳಿ, ಕಚೇರಿ ಮಾಡ್ತಾರೆ. ಎಷ್ಟೋ ಸಂಗೀತ ಕಚೇರಿಗಳು ತುಂಬಾ ಚೆನ್ನಾಗಿರುತ್ತವೆ, ತುಂಬ ಕಿವಿಗೆ ಇಂಪಾಗೋ ಹಾಗೆ ಹಾಡ್ತಾರೆ. ಕೆಲವರು ಮಾತ್ರ ಏನು ಮಾಡ್ತಾರೆ, ಹಾಡೋವಾಗ ಅವ್ರ ಮುಖ ನೋಡೋಕ್ಕಾಗೋದಿಲ್ಲ, ಅಷ್ಟು ವಿಕಾರ ಮಾಡಿಬಿಟ್ಟಿರ್ತಾರೆ. ಅಂಥ ಸಂಗೀತ ಏನಾಗುತ್ತೆ ಅಂತಂದರೆ ಶ್ರವಣೀಯವೇ ಹೊರತು ದರ್ಶನೀಯವಲ್ಲ ಅಂತ ಹೇಳ್ತಾರದು. ಅದು ರಾಜಸ ಸಂಗೀತ ಅಂತ ಆಗ್ಬಿಡುತ್ತೆ. ಮುಂದೆಂದು ತಾಮಸ ಕರ್ಮ ಅಂತಾರೆ. ಈ ತಾಮಸ ಕರ್ಮ ಮಾಡುವಂಥವರು ಯಾವಾಗಲೂ ಸ್ವಲ್ಪ ದುಡುಕು ಜಾಸ್ತಿ. ಆ ಕರ್ಮಗಳು ಎಷ್ಟು ಕಷ್ಟ ಇದೆ, ಅದನ್ನು ಮಾಡಿದ್ರೆ ಹೇಗಾಗತ್ತೆ, ಅದಕ್ಕೆ ಏನೇನು ಬೇಕು, ಇದನ್ನೆಲ್ಲ ಯೋಚಿಸದೆ ದಿಢೀರಂತ ಮಾಡೋಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಅದರಿಂದ ಪರಿಣಾಮ ಅವರಿಗೆ ಪ್ರತಿಕೂಲವಾಗೇ ಬಂದುಬಿಡುತ್ತೆ. ಅದು ಆ ತರಹ ಮಾಡಬಾರ್ದು, ಯೋಚಿಸಿ ಮಾಡಬೇಕು. ಉದಾಹರಣೆಗೆ ತೊಗೊಳ್ಳೋದಾದರೆ ಒಂದು ದೀಪದ ಹುಳನೇ ತೊಗೊಳ್ಳಿ. ದೀಪದ ಹುಳಿಗೆ ಆ ದೀಪ ಕುಡಿ ಹಣ್ಣಿನ ಥರ ಕಾಣಿಸ್ಬಿಡುತ್ತೆ. ಅದಕ್ಕೆ ಅದು ಹಣ್ಣೇ ಹೌದೇ ಅಲ್ವೇ
ಅದಕ್ಕೆ ಯೋಚನೆ ಮಾಡೋ ಶಕ್ತಿಯೇ ಇಲ್ಲ. ಹೋಗಿ ಸೀದಾ ದೀಪದ ಮೇಲೆ ಬಿದ್ದುಬಿಡುತ್ತೆ. ಅದು ದೀಪ ತಗೊಳ್ಬೇಕು ಅಂತ ಹೋಗಿ ಪ್ರಾಣನೇ ಕಳ್ಕೊಂಬಿಡುತ್ತೆ. ಒಂದಕ್ಕೆ ಹೀಗಾಯಿತು ಅಂತಂದರೆ ಇನ್ನೊಂದು ದೀಪದ ಹುಳುಗ ಅದೇ ಥರ ಆಗಬೇಕು, ಅದಕ್ಕೆ ಗೊತ್ತಾಗೋದಿಲ್ಲ, ಅದು ಹಾಗೆ ಮಾಡ್ಕೊಳ್ಳುತ್ತೆ. ಆ ಥರ ಆಗಿಬಿಟ್ಟು ಕೆಲವು ಕಾಲದಲ್ಲಿ ಮಾತ್ರ ದೀಪ ಹಾಕಿದ ತಕ್ಷಣ ಆ ಹುಳುಗಳು ವಿಪರೀತ ಬಂದು ಸತ್ತು ಹೋಗ್ಬಿಟ್ಟಿರ್ತೀವಿ. ಆ ಥರ. ಇವಾಗ ಗಂಜಿನ ಕಡಿದ್ರೆ ಬೆಣ್ಣೆ ಸಿಗುತ್ತೆಯೇ? ಇಲ್ಲ. ಮರಳನ್ನು ಗಾಣದಲ್ಲಿ ಹಾಕಿ ತಿರುವಿದ್ರೆ ಎಣ್ಣೆ ಬರುತ್ತಾ? ಅದೂ ಇಲ್ಲ. ಹೊಟ್ಟನ್ನು ಕುಟ್ಟಿದ್ರೆ ಅಕ್ಕಿ ಬರೋಲ್ಲ. ಗಾಳಿನ ಹಿಡಿಯೋಕ್ಕೆ ಬಲೆ ಬೀಸಿದ್ರೆ ಗಾಳಿ ಹಿಡಿಯೋಕ್ಕಾಗೋದಿಲ್ಲ. ಗಾಳಿ ಎಲ್ಲೆಲ್ಲೂ ಇದೆ. ಈ ತರಹ ಫಲ ಸಿಕ್ಕುತ್ತೋ ಇಲ್ಲವೋ ಅಂತ ಯೋಚನೆ ಮಾಡಿದ್ರೆ ಅದು ದಂಡ, ಅದು ತಾಮಸ ಕರ್ಮ ಅಂತ ಆಗಿಬಿಡುತ್ತೆ. ಫಲವಂತೂ ಅದರಲ್ಲಿ ಇರೋದೇ ಇಲ್ಲ. ಇಲ್ಲಿಗೆ ಇವತ್ತು ನಾನು ನನ್ನ ಈ 4 ಮಾತುಗಳನ್ನು ಮುಗಿಸ್ತೀನಿ. ನಾಳೆ ಮತ್ತೆ ಮುಂದುವರಿಸೋಣ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. 18ನೇ ಅಧ್ಯಾಯದ ಮೋಕ್ಷ ಸನ್ಯಾಸ ಯೋಗದಲ್ಲಿ ಸ್ವಲ್ಪ ಭಾಗವನ್ನು ನಿನ್ನೆ ನಿಮಗೆ ತಿಳಿಸಿದ್ದೆ. ಅದು ತ್ರಿಗುಣಗಳಿಂದ ಸಂಬಂಧವಾದಂಥ ಜ್ಞಾನ, ಕರ್ಮ ಎರಡನ್ನೂ. ಇವತ್ತು ಕರ್ತೃ ಬಗ್ಗೆ, ಅದೇ ತರಹ ತ್ರಿಗುಣಗಳ ಸಂಬಂಧ ಹೇಗಿರುತ್ತೆ ಅಂತ ಅನ್ನೋದನ್ನು ವಿಚಾರ ಮಾಡೋಣ. 26, 27, 28 ಶ್ಲೋಕಗಳಲ್ಲಿ ಈ ಕರ್ತೃತ್ವ ಅದರದ್ದು ಬಗ್ಗೆ ವಿವರಣೆ ಬರುತ್ತೆ. ಕೃಷ್ಣ ಇದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಸಾಮಾನ್ಯ ಇದೆಲ್ಲ ಒಂದೇ ತರಹನೇ ಕಾಣುತ್ತೆ. ಸಾತ್ವಿಕ, ರಾಜಸ, ತಾಮಸ, ಇದು 3 ಗುಣಗಳು ಈ ಜ್ಞಾನ, ಕರ್ಮ ಮತ್ತು ಕರ್ತೃತ್ವ ಇದರಲ್ಲೂ ಬರುತ್ತೆ. ಅದದೇ ಇರುತ್ತೆ. ಏನಪ್ಪ ವ್ಯತ್ಯಾಸ ಅಂತಂದರೆ, ಜ್ಞಾನ ಅಂತಂದರೆ ಅಧ್ಯಯನ ಮಾಡುವಂಥದ್ದು, ಜ್ಞಾನ ಇರೋವಂಥದ್ದು, ಕರ್ಮದಲ್ಲಿ ಕೆಲಸ ಮಾಡುವಂಥದ್ದು, ಕರ್ತೃತ್ವ ಅನ್ನೋದಾದರೆ ಯಾರು ಮಾಡೋದು ಅನ್ನೋದು. ಇಷ್ಟೇ ವ್ಯತ್ಯಾಸ ಇದರಲ್ಲಿ, ಅಷ್ಟೇ. ಇವಾಗ ಸಾತ್ವಿಕ ಕರ್ತೃತ್ವ ಅಂತಂದರೆ ಅಂಟಿಲ್ಲದೆ, ಸಂಘವಿಲ್ಲದೆ, ಅಹಂಕಾರ ಇಲ್ಲದೆ, ಧೈರ್ಯ ಉತ್ಸಾಹಗಳನ್ನು ಇಟ್ಕೊಂಡು ಅದು ನಿಲ್ಲುತ್ತೋ ಇಲ್ವೋ, ಗೆಲ್ಲುತ್ತೋ ಇಲ್ವೋ, ಸಿದ್ಧಿಯಾಗುತ್ತೋ ಇಲ್ವೋ ಅಂತ ಬಗ್ಗೆ ಯೋಚನೆ ಮಾಡದೆ ನಿರ್ವಿಕಾರವಾಗಿ ಇದ್ದು ಮಾಡುವಂಥವನು ಸಾತ್ವಿಕನಾದ ಕರ್ತೃ ಅಂತ ಅನ್ನಿಸ್ಕೊತಾನೆ. ಇವನಿಗೆ ಫಲಾಭಿಸಂಧಿ ಇರೋಲ್ಲ, ಸಂಘವೂ ಇರೋದಿಲ್ಲ, ಅಂದರೆ ಅದ್ರ ಜೊತೆಗೆ ಅಂಟಿರೋಲ್ಲ ಅಂತ. ಫಲ ಆದಾಗ ಸಿಕ್ಕಾಪಟ್ಟೆ ಉತ್ಸಾಹನೂ ಇರೋಲ್ಲ ಅವನಿಗೆ. ಆ ಫಲ ಸಿಕ್ಕದೇ ಇದ್ದಾಗ ನಿರುತ್ಸಾಹನೂ ಇರೋಲ್ಲ. ಹಾಗಿರ್ತಾನವನು. ಅಂಥ ಧೈರ್ಯ ಅವನಿಗಲ್ಲಿ ಇರುತ್ತೆ, ಉತ್ಸಾಹಗಳಿರುತ್ತೆ. ಮತ್ತು ಪ್ರಭುಶಕ್ತಿ, ಮಂತ್ರಶಕ್ತಿ, ಆಮೇಲೆ ಉತ್ಸಾಹ ಶಕ್ತಿ, ಈ 3 ಶಕ್ತಿ ಅವನಿಗಿರುತ್ತೆ. ಇಂಥವನು ಸಾತ್ವಿಕನಾದಂಥ ಕರ್ತೃ ಅಂತ ಅನ್ನಿಸ್ಕೊಳ್ತಾನೆ. ಇದಕ್ಕೆ ಉದಾಹರಣೆ ನಾವು ಕೊಡಬಹುದಾದಂಥದ್ದು ಶ್ರೀಕೃಷ್ಣನೇ. ಶ್ರೀಕೃಷ್ಣನಿಗೆ ಸಾಟಿ ಶ್ರೀಕೃಷ್ಣ. ಅವನ ಹಾಗೆ ಉತ್ಸಾಹ ಇರೋವಂಥವರು, ಧೈರ್ಯ ಇರುವಂಥವರು, ಇಂಥದ್ದು ಮಾಡಬಾರ್ದು ಮಾಡಬಹುದು ಅನ್ನುವಂಥ ನಿರ್ಣಯ ಶಕ್ತಿ, ಇದೆಲ್ಲ ಇರೋದು ಅವನಿಗೊಬ್ಬನಿಗೆ ಮಾತ್ರ. ಅದರಿಂದ ಇದಕ್ಕೆ ಉದಾಹರಣೆಯನ್ನು ಶ್ರೀಕೃಷ್ಣನನ್ನೇ ನಾವು ಹೇಳಬೇಕಾಗುತ್ತೆ. ಮತ್ತು ಎರಡನೇದು ರಾಜಸ ಕರ್ತೃ ಅಂತ. ರಾಜಸ ಸ್ವಭಾವ ಇರುವಂಥ ಕರ್ತೃ ಹೇಗಿರ್ತಾನೆ ಅಂತಂದರೆ, ಅವನಿಗೆ ಸುಖದ ಮೇಲೆ ಯಾವಾಗಲೂ ಮನಸ್ಸು, ಕರ್ಮಫಲದ ಮೇಲೆ ಯಾವಾಗಲೂ ಮನಸ್ಸು, ಲೋಭಿಯಾಗಿರ್ತಾನೆ ಅವನು. ಭಾಷೆಯು, ಮನಸ್ಸು, ಕೃತಿಯು ಎಲ್ಲವೂ ಸ್ವಲ್ಪ ಅವನದರಲ್ಲಿ ಹಿಂಸಾತ್ಮಕವಾಗಿರುತ್ತೆ. ಅವನಿಗೆ ಸರಿಯಾಗಿ ಕಾಣದೆ ಹೋದರೆ ಅದನ್ನು ತಕ್ಷಣ ಅದನ್ನು ಮಾತಿನಲ್ಲಿ ಹೇಳಿಬಿಡೋದೆ, ತೋರಿಸ್ಬಿಡೋದೆ, ಈ ತರಹ ಇರುತ್ತೆ ಅವನಿಗೆ. ಹರ್ಷ, ಶೋಕ ಅವನಿಗಿದ್ದೇ ಇರುತ್ತೆ. ಯಾಕೆಂದರೆ ಅವನು ಮಾಡಿದ ಕೆಲಸ ಯಾವುದು ಫಲಕಾರಿ ಆಗದೆ ಹೋಗ್ಬಿಟ್ರೆ ಅವನಿಗೆ ತುಂಬ ಶೋಕ, ದುಃಖ ಆಗಿಬಿಡುತ್ತೆ. ಫಲಕಾರಿ ಆಯಿತು ಅಂತಂದರೆ ತುಂಬ ಸಂತೋಷವಾಗಿರ್ತಾನೆ ಅವನು. ಈ ತರಹ ವಿಪರೀತಗಳ ಸ್ವಭಾವ ಅವನಿಗಿರುತ್ತೆ. ಇದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಏನು ಅಂತಂದರೆ, ಹಿಂಸಾತ್ಮಕ ಅವನು ಅನ್ನೋದಕ್ಕೆ ಉದಾಹರಣೆ ಇದು ಬೋರೆ ಗಿಡ ಅಂತ. ಆ ಬೋರೆ ಗಿಡ ಹೇಗೆ ಅಂತಂದರೆ, ಅದಕ್ಕೇನಾದ್ರು ಬಟ್ಟೆ ಹಾಕ್ಬಿಟ್ರೆ ಸಿಕ್ಕಾಕೊಂಡ್ಬಿಡುತ್ತೆ, ಬಿಡಿಸೋದು ಕಷ್ಟ. ಆ ಬೋರೆ ಗಿಡದ್ದು ಆ ಎಲೆ ಅಂಥದ್ದು ಸ್ಪರ್ಶವಾಗಿಬಿಟ್ರಂತೂ ಮೈ ಚರ್ಮನೇ ಕಿತ್ತು ಬಂದುಬಿಡುತ್ತೆ. ಆ ಥರ ಅಷ್ಟು ತೀಕ್ಷ್ಣವಾಗಿರುತ್ತೆ ಅದು. ಆದರೆ ಹಣ್ಣನ್ನು ಬಾಯಿಗೆ ಹಾಕ್ಕೊಂಡ್ರೆ ನಾಲ್ಗೆನೇ ಕತ್ತರಿಸೋಗುತ್ತೇನೋ ಅನ್ನುವಷ್ಟು ಹುಳಿ ಇರುತ್ತೆ ಅಂಥದ್ದು. ಅಂದರೆ ಎಲ್ಲದರಲ್ಲೂ ತೀಕ್ಷ್ಣ, ಅದು ಮುಟ್ಟಿದ್ರೆ ಮುನಿ ಅನ್ನೋ ಥರಲ್ಲ ಹಾಗೆ.
ಅದರಂತೆ ಇವನು ಕೂಡ ಅನ್ಯರಿಗೆ ಸರ್ವಪ್ರಕಾರದಿಂದಲೂ ದುಃಖ ಮಾಡೋದರಲ್ಲೇ ಇರ್ತಾನೆ. ಅವನು ತಾನು ಮಾಡಿದ ಕಾರ್ಯ ಸರಿಯಾಗಾದರೆ ಹಿಗ್ಗುವುದು, ಆಗದೆ ಹೋದರೆ ಕುಗ್ಗೋದು ಇವೊಂದು ಸ್ವಭಾವ. ಇಂಥವ್ರನ್ನ ರಾಜಸಕರ್ತ ಅಂತ ಹೇಳೋದು. ಇನ್ನು ತಾಮಸಕರ್ತರು, ಇವನಿಗೆ ಚಿತ್ತ ಸಮಾಧಾನ ಯಾವಾಗಲೂ ಇರೋದಿಲ್ಲ. ಯಾವುದಕ್ಕಾದರೂ ಇವನಿಗೆ ಧಾವಂತ ಜಾಸ್ತಿ. ಸರಿಯಾದ್ದನ್ನು ಮಾಡೋದಕ್ಕೆ ಅವನಿಗೆ ಮನಸ್ಸೂ ಇರೋಲ್ಲ, ಮಾಡೋವಂಥ ಸಂದರ್ಭದಲ್ಲಿ ಗೊತ್ತೂ ಆಗೋಲ್ಲ ಅವನಿಗೆ. ಹಾಗೆ ಯಾವ ವಿಧವಾದಂಥ ಸಂಸ್ಕಾರವೂ ಇವನಿಗೆ ಇರೋದಿಲ್ಲ. ಶಾಸ್ತ್ರಾದಿಗಳ ನ್ಯಾಯ ನಿಯಮಗಳ ಹತೋಟಿಯೇ ಇಲ್ಲದೆ ಸ್ವೇಚ್ಛೆಯಿಂದ ಇವನು ಜೀವನ ನಡೆಸ್ತಾ ಇರ್ತಾನೆ. ಸೋಮಾರಿ ಆಗಿರ್ತಾನೆ. ಉತ್ತಮವಾದಂಥ ಭಾವನೆಗಳು, ಸ್ಪಂದನೆಗಳು ಅವನಿಗೆ ಇರುವುದಿಲ್ಲ. ಮುರಿದಾದರೂ ಮುರಿದೇನು ಮಣಿಯೋದಿಲ್ಲ ಅನ್ನುವಂಥ ಸ್ವಭಾವ ಅವನಿಗೆ. ಪರರ ಕಾರ್ಯಕ್ಕೆ ಅಡ್ಡಿ ಮಾಡೋದರಲ್ಲಿ ಆಸಕ್ತಿ. ಮನೆ ಕಟ್ಟಲು ಬರೆದಿದ್ರೇನು ಮನೆ ಹಾಳು ಮಾಡಲು ಬರುತ್ತೆ ಅನ್ನುವಂಥ ಸ್ವಭಾವ. ಯಾವಾಗಲೂ ಗೋಳಾಡ್ತಾ ಇರ್ತಾನೆ. ದೀರ್ಘಸೂತ್ರಿ ಅಂದ್ರೇನು, ಕ್ಷಣದಲ್ಲಾಗುವಂಥದ್ದನ್ನು ಎಷ್ಟೋ ದಿನಗಳ ಕಾಲ ಎಳೆಯೋದು ಅಂತ. ಇದಕ್ಕೆ ಉದಾಹರಣೆ ಕಾರ್ಪೊರೇಷನನ್ನು ನಾವು ತಗೋಬೋದು. ರಸ್ತೆ ರಿಪೇರಿ ಅಂತ ಶುರು ಮಾಡ್ತಾರೆ, ಒಂದು ಕಡೆ ಆಗಿದ್ದಾರೆ, ಉದ್ದಕ್ಕೂ ಹಾಕ್ಕೊಂಡು ಹೋಗಿರ್ತಾರೆ, ಆಮೇಲೆ ಕೆಲಸ ನಿಂತೇ ಹೋಗ್ಬಿಟ್ಟಿರ್ತೀವಿ. ಸಬ್ವೇಗಳ ನಿರ್ಮಾಣವೂ ಅದೇ ಥರನೇ. ನೆಲನ ಅಪಾಟಿ ಆಗದಿರ್ತಾರೆ, ವಾಹನಗಳು ಓಡಾಡೋಕ್ಕಾಗೋದಿಲ್ಲ. ಶುರು ಮಾಡಿದ್ಮೇಲೆ ಅದನ್ನು ಶೀಘ್ರವಾಗಿ ಮುಗಿಸುವಂಥ ಸೂಚನೆಯೇ ಇರೋದಿಲ್ಲ ಅವರಿಗೆ. ಈ ತರಹ ದೀರ್ಘಸೂತ್ರಿ ಪಂಚವಾರ್ಷಿಕ ಯೋಜನೆಗಳು ಅದೇ ತರಹನೇ. ಮತ್ತು ಇನ್ನೊಂದೇನು ಅಂತಂದರೆ, ಕಣಜಗಳನ್ನು ಕಟ್ಟಿಸ್ಬಿಟ್ರು. ಕಟ್ಟಿಸಿದ ಮೇಲೆ ಏನಾಯಿತು, ಹೊಲ ಗದ್ದೆಗಳಲ್ಲಿ ಕೆಲಸ ನಿಂತೋಯ್ತು. ಇನ್ನು ದವಸ ಧಾನ್ಯ ಬಂದು ಕಣಜದಲ್ಲಿ ತುಂಬ್ಕೊಳ್ಳೋದು ಹೇಗೆ, ಅದು ಬದಲು ಹಾವು ಹಲ್ಲಿ ಜಿರಳೆ ಇವುಗಳು ತುಂಬ್ಕೊಳ್ಳುತ್ತವೆ. ಈ ತರಹ ಕೆಲಸ ಆಗಿಬಿಡುತ್ತೆ. ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಆಗಿದ್ದೇ ಈ ಥರ. ಹೀಗಾಗಬಾರ್ದು, ಈ ತರಹ ತಾಮಸ ಕರ್ತೃತ್ವ ಇರಬಾರ್ದು ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿಗೆ ಸಮಯಾವಕಾಶ ಆಯಿತು, ನಾನಿಲ್ಲಿಗೆ ಮುಗಿಸ್ತೇನೆ. ನಿಮಗೆಲ್ರಿಗೂ ನಮಸ್ಕಾರ. ನಾಳೆ ಮತ್ತೆ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು. ಇವತ್ತಿನ ಚಿಂತನೆಯಲ್ಲಿ 18ನೇ ಅಧ್ಯಾಯದ್ದು 29, 30, 31, 32 ಶ್ಲೋಕಗಳದ್ದು ಚಿಂತನೆಯನ್ನು ಮಾಡೋಣ. ಈ ಹಿಂದೆ ಜ್ಞಾನ, ಕರ್ಮ, ಕರ್ತೃ ಇದಕ್ಕೆ ತ್ರಿಗುಣಗಳ ಸಂಬಂಧ ಹೇಗೆ ಬರುತ್ತೆ ಅಂತ ನೋಡಿದ್ವಿ. ಇವತ್ತು ಬುದ್ಧಿಗೆ ತ್ರಿಗುಣಗಳ ಸಂಬಂಧ ಯಾವ ತರಹ ಇರುತ್ತೆ ಅನ್ನೋದನ್ನು ಚಿಂತನೆ ಮಾಡೋಣ. ಪ್ರವೃತ್ತಿ, ನಿವೃತ್ತಿ, ಇದು ಕಾರ್ಯ, ಇದು ಅಕಾರ್ಯ, ಭೀತಿಕಾರಿ, ಇದು ಅಭೀತಿಕಾರಿ ಅಂತ ಅನ್ನುವಂಥದ್ದನ್ನೆಲ್ಲನೂ ತಿಳ್ಕೊಳ್ಳೋದಕ್ಕೆ ಬುದ್ಧಿಗೆ ಶಕ್ತಿ ಇರುತ್ತೆ. ಇದು ಬಂಧನಕ್ಕೆ ಕಾರಣವಾಗುತ್ತೆ, ಮುಕ್ತಿಗೆ ಇದು ಕಾರಣ ಆಗುತ್ತೆ, ಇಂಥದ್ದು ಯುಕ್ತವಾಗಿದೆ, ಇದು ಯುಕ್ತವಲ್ಲ, ಇದು ಅಕಾರ್ಯ, ಇದು ಕಾರ್ಯ ಅಂತ ಅನ್ನೋವಂಥದ್ದನ್ನು ವಿವೇಚನೆ ಮಾಡುವಂಥದ್ದು ಮತ್ತು ನಿಶ್ಚಯಾತ್ಮಕವಾದಂಥದ್ದು ಬುದ್ಧಿಗಿರುತ್ತೆ. ಕನ್ನಡದ ಮೊತ್ತ ಮೊದಲ ಉಪಲಬ್ಧ ಇರತಕ್ಕಂಥ ಒಂದು ಕನ್ನಡ ಕೃತಿ ಕವಿರಾಜ ಮಾರ್ಗ ಅಂತ. ಇದು ಬಹಳ ಪ್ರಸಿದ್ಧ. ಈ ಹೆಸರು ಸುಮಾರು ಎಲ್ರಿಗೂ ಗೊತ್ತಿರುತ್ತಿದ್ದು. ಈ ಕವಿರಾಜ ಮಾರ್ಗ ಗ್ರಂಥದಲ್ಲಿ ಹೇಳಿದೆ, ಪುಣ್ಯಮಿದು ಪಾಪಮಿದು, ಹಿತಮಿದು ಅಮಿತಮಿದು, ಸುಖಮಿದು ದುಃಖಪಾತ್ತಮಿದು ಅಂತೆಲ್ಲ ಹೇಳಿ ಸತ್ಕಾವ್ಯಗಳನ್ನು ವಿಂಗಡಿಸಿ ಒಳ್ಳೆಯದನ್ನು ಪಡಿಬೇಕು ಅಂತ ಹೇಳ್ತಾರಂತೆ. ಅಂದರೆ ಕಾವ್ಯಗಳಲ್ಲೂ ದುಃಖ ಅಂತ, ಸುಖ ಅಂತ, ಪುಣ್ಯ ಇರುವಂಥದ್ದು, ಪಾಪ ಇರುವಂಥದ್ದು, ಹಿತವಾಗಿದ್ದಂಥದ್ದು, ಅಮಿತವಾಗಿದ್ದಂಥದ್ದು, ಈ ಥರ ನಾನಾ ತರಹ ಇರುತ್ತೆ. ಅದರಿಂದ ಅದರಲ್ಲಿ ಸತ್ಕಾವ್ಯ ಅಂದರೆ ಪುಣ್ಯಾತ್ಮಕವಾದಂಥದ್ದು, ಸುಖ ಕೊಡುವಂಥದ್ದು ಮನಸ್ಸಿಗೆ, ಈ ತರಹ ಕಾವ್ಯಗಳನ್ನು ಆರಿಸಿ ಅದನ್ನು ಆಸ್ವಾದಿಸಬೇಕು ಅಂತ ಬುದ್ಧಿ ತಿಳ್ಕೊಳ್ಳುತ್ತೆ ಅಂತ. ಅಲ್ಲೆಲ್ಲ ಬುದ್ಧಿ ನಿಶ್ಚಯಾತ್ಮಕತೆಯನ್ನು, ದ್ವಂದ್ವಾತ್ಮಕವಾದ ಮನಸ್ಸಿಗೆ ಎಟುಕದೇ ಇರತಕ್ಕಂಥ ಹಂತವಾದ ನಿಶ್ಚಿತೆಯನ್ನು ತಂದುಕೊಡುತ್ತೆ. ಮನಸ್ಸು ಯಾವಾಗಲೂ ಸ್ವಲ್ಪ ಇದು ಮಾಡಬೇಕೋ ಬೇಡವೋ, ಸರಿನೋ ತಪ್ಪೋ, ಈ ಥರ ದ್ವಂದ್ವನೇ ಜಾಸ್ತಿ ಮನಸ್ಸಿಗೆ. ಬುದ್ಧಿಗೆ ಹಾಗಲ್ಲ, ಅದಕ್ಕೆ ಸ್ವಲ್ಪ ವಿವೇಚನೆ ಜಾಸ್ತಿ ಇರುತ್ತೆ. ಬುದ್ಧಿ ಹೇಳ್ದಂತೆ ಕೇಳಿದರೆ ಮನಸ್ಸು ನೆಟ್ಟಿಗಿರುತ್ತೆ, ಮನಸ್ಸು ಹೇಳ್ದಂತೆ ಕೇಳಿದ್ರೆ ನಮ್ಮದು ಎಲ್ಲೋ ಹೋಗಿಬಿಡುತ್ತೆ. ಆ ತರಹ ಅದಕ್ಕೋಸ್ಕರ ಈ ಬುದ್ಧಿ ಹೇಳದ ಹಾಗೆ ಸರಿಯಾದ ರೀತಿಯಲ್ಲಿ ಹೋಗುವಂಥದ್ದಕ್ಕೆ ಸಾತ್ವಿಕ ಬುದ್ಧಿ ಅಂತ ಹೇಳೋದು.
ಯಾವ ಬುದ್ಧಿ ಧರ್ಮ ಯಾವುದು, ಅಧರ್ಮ ಯಾವುದು, ಕರ್ತವ್ಯ ಯಾವುದು, ಅಕರ್ತವ್ಯ ಯಾವುದು ಅನ್ನೋಂಥದ್ದನ್ನು ಯಥಾವತ್ತಾಗಿ, ಅಂದರೆ ಅದು ಹೇಗಿರುತ್ತೋ ಹಾಗೇ ತಿಳ್ಕೊಳ್ಳೋದಿಲ್ವೋ ಆ ಬುದ್ಧಿಗೆ ರಾಜಸ ಬುದ್ಧಿ ಅಂತ ಹೆಸರು. ಧರ್ಮ ಯಾವುದು ಅಂತಂದರೆ ಅಹಿಂಸೆ, ಸತ್ಯ, ದಯೆ, ಶಾಂತಿ, ಬ್ರಹ್ಮಚರ್ಯ, ಶಮ, ದಮ, ತಿತಿಕ್ಷೆ, ಯಜ್ಞ, ದಾನ, ತಪಸ್ಸು, ಅಧ್ಯಯನ, ಅಧ್ಯಾಪನ, ಪ್ರಜಾಪಾಲನೆ, ಕೃಷಿ, ಪಶುಪಾಲನೆ ಇತ್ಯಾದಿ ಇವುಗಳೆಲ್ಲ ಯಥೋಚಿತವಾದಂಥ ಧರ್ಮ ಕಾರ್ಯಗಳು. ಯಾವ ರೀತಿಯಲ್ಲಿ ಸ್ವಲ್ಪವೇ ಅಧರ್ಮ ಆದ್ರೂ ಮಹಾಭಯವನ್ನು ಉಂಟು ಮಾಡುತ್ತೋ ಅದೇ ರೀತಿಯಲ್ಲಿ ಧರ್ಮವನ್ನು ಸ್ವಲ್ಪನೇ ಆಚರಿಸಿದರೂ ಅದು ಮಹಾಭಯದಿಂದ ಸಂರಕ್ಷಿಸುತ್ತೆ. ಈಗ ಹೇಳಿದಂಥ ಈ ಧರ್ಮಕ್ಕೆ ವಿರೋಧವಾದ್ದೆಲ್ಲ ಅಧರ್ಮ ಅನಿಸ್ಕೊಳ್ಳುತ್ತೆ. ಸುಳ್ಳು, ಕಪಟ, ಕಳ್ಳತನ, ಹಿಂಸೆ, ದಂಭ, ಅಭಕ್ಷ್ಯ ಭಕ್ಷಣ ಇತ್ಯಾದಿಗಳು ಇದನ್ನೆಲ್ಲ ಮಾಡಬಾರ್ದು ಅಂತ ಬುದ್ಧಿ ಎಚ್ಚರಿಸುತ್ತೆ ಮುಂಚೆನೇ ಮಾಡೋಕ್ಕೆ ಅಂತ ಹೊರಟಾಗ. ಆದ್ರೂ ಮಾಡೋಕ್ಕೆ ಅಂತ ಹೋದರೆ ಆ ಬುದ್ಧಿ ಎಚ್ಚರಿಸೋದು ಬಿಟ್ಟುಬಿಡುತ್ತೆ. ಆವಾಗ ಮನಸ್ಸು ಬಂದ ಹಾಗೆ ಆಚರಿಸೋದಾಗ್ಬಿಡುತ್ತೆ. ಇಂಥದ್ದು ರಾಜಸ ಬುದ್ಧಿ ಅಂತ ಆಗೋದು. ಇನ್ನು ತಮಸ್ಸು, ಅದು ತಗೊಂಡ್ರೆ ತಮಸ್ಸಿನಿಂದ ಆವರಿಸಲ್ಪಟ್ಟಂಥ ಅಧರ್ಮವನ್ನು ಧರ್ಮ ಅಂತ ತಿಳಿದು ಎಲ್ಲವನ್ನೂ ವಿರುದ್ಧವಾಗಿ ತಿಳಿದುಕೊಳ್ಳೋದೇ ಆ ಬುದ್ಧಿ ತಾಮಸ ಬುದ್ಧಿ ಆಗುತ್ತೆ. ತನ್ನದು ಬಿಟ್ಟು ಇನ್ಯಾವುದೂ ಇಲ್ಲ ಅನ್ನುವಂಥ ಕೂಪುಮಂಡೂಕತನ. ಬಾವಿ ಒಳಗಿನ ಕಪ್ಪೆಗೆ ತಂದೆ ವಿಶಾಲವಾದ್ದು ನೀರಿನ ಜಾಗ ಇದು ಅಂತ ಅದು ಅಂದ್ಕೊಂಡಿರ್ತದು. ಆದರೆ ಅದು ಒಂದು ಸಲ ಈಚೆ ಬಂದು ನದಿ ಹತ್ತಿರ ಹೋದರೆ ಅಥವಾ ದೊಡ್ಡ ಸರೋವರದ ಹತ್ತಿರ ಹೋದರೆ ಅದು ಗೊತ್ತಾಗುತ್ತೆ ಬಾವಿ ಎಷ್ಟರ ಮಟ್ಟಿಂದು ಅಂತನ್ನೋದು. ಹಾಗೆ ಒಂದು ಪಕ್ಷಿ ಸಮುದ್ರದ ದಂಡೆಯಲ್ಲಿ ಓಡಾಡ್ತಾ ಇರುತ್ತೆ. ಅದಕ್ಕೆ ತನ್ನ ಮುಖ ಯಾರಿಗೂ ಕಾಣಿಸ್ಬಾರ್ದು, ತಾನೇ ಯಾರಿಗೂ ಕಾಣಿಸ್ಬಾರ್ದು ಅಂತ ಅಂದ್ಕೊಂಡ್ಬಿಟ್ಟು ಮರಳನ್ನ ಒಂದು ಸ್ವಲ್ಪ ಕೆದಕ್ಬಿಟ್ಟು ಕೊಕ್ಕಲ್ಲಿ ತನ್ನ ತಲೆನ ಅದರೊಳಗಡೆ ತೂರಿಸ್ಕೊಂಡು ಕೂತ್ಕೊಂಡ್ಬಿಡುತ್ತೆ. ಅಂದ್ಕೊಳ್ಳುತ್ತೆ ನಾನಿವಾಗ ಯಾರಿಗೂ ಕಾಣಿಸೋದೇ ಇಲ್ಲ ಅಂತ. ಆದರೆ ಏನಾಗುತ್ತೆ, ತಲೆ ಒಂದಿರುತ್ತಷ್ಟೇ ಮರಳೊಳಗಡೆ, ಎಲ್ರಿಗೂ ಕಾಣಿಸ್ತಾ ಇರುತ್ತೆ, ಅದಕ್ಕೆ ಮಾತ್ರ ಯಾರೂ ಕಾಣಿಸೋಲ್ಲ. ಆ ತರಹ ಇದು ತಾಮಸ ಬುದ್ಧಿ ಅಂತ ಆಗುತ್ತೆ. ತಾನು ಮಾಡೋದೇ ಸರಿ, ತನ್ನದು ಬಿಟ್ಟು ಮಿಕ್ಕಿದ್ದೆಲ್ಲ ಅದನ್ನು ಗಮನಿಸೋದೇ ಇಲ್ಲ, ತಾನು ಮಾಡಿದ್ದೇ ಸರಿ ಅಂತ ಅದಕ್ಕೆ ಬುದ್ಧಿ. ಒಬ್ಬ ವರನಿಗೆ 64 ವಿದ್ಯೆಗಳಲ್ಲೂ ಕೌಶಲ ಇದೆ ಅಂತ ಭಾವನೆ. ಯಾವ ತಂದೆ ತಾಯಿಗೂ ಕಲ್ಯಾಣ ಗುಣ ಇರುತ್ತೆ, ಅಳಿನಿಗೆ ತುಂಬ ಒಳ್ಳೆಯವನು, ತುಂಬ ಓದ್ದವನು, ತುಂಬ ಐಶ್ವರ್ಯ ಇದೆ ಅಂತ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ. ಅವ್ರಿಗೆ ಮಗಳನ್ನು ಅಂಥವನಿಗೆ ಕೊಡಬೇಕು ಅಂತ ಇಷ್ಟ ಇರುತ್ತೆ. ಈ ವರನಿಗೆ 64ರಲ್ಲಿ 2 ವಿದ್ಯೆ ಬಿಟ್ಟಿನೆಲ್ಲ ಇದೆ ಅಂತ ಗೊತ್ತಾಗುತ್ತೆ ಇವರಿಗೆ. ಸರಿ, 2 ತಾನೇ ಪರವಾಗಿಲ್ಲ ಅಂಥೇಳಿ ಮಗಳನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಸ್ವಲ್ಪ ಕಾಲ ಕಳೆದ ಮೇಲೆ ಅವ್ರಿಗೆ ಅರಿವಾಗುತ್ತೆ ಎಡವಟ್ಟಾಯಿತು ಅಂತ. ಯಾರೋ ಒಬ್ರು ಕೇಳಿದ್ರಂತೆ, ಏನು 64 ವಿದ್ಯೆಗಳಲ್ಲಿ 2 ಇಲ್ಲ ಅಷ್ಟೇ, ಇನ್ನೆಲ್ಲ ಇದೆ ಅಂತ ಅಂದ್ರಲ್ಲ, ಯಾಕೆ ಯೋಚನೆ ಮಾಡ್ತಾಯಿದ್ದೀರಿ ಅಂತ. ಅದಕ್ಕೆ ಅವ್ರು ಹಾಗಂದ್ರು, ಏನಂದ್ರಂತೆ, ಇನ್ನೇನಿಲ್ಲ 64ರಲ್ಲಿ 2 ಇಲ್ಲ ಹೌದು, ಆದರೆ ಹೇಳಿದ್ದನ್ನು ಕೇಳಲ್ಲ, ಸ್ವಂತ ಬುದ್ಧಿ ಇಲ್ಲ, ಹಾಗಾಯಿತು ಅಂದ್ರಂತೆ. ಇವಾಗ ಹೇಳಿದ್ದನ್ನು ಕೇಳಿದ್ರಾದರೂ ಕೆಲಸ ಸರಿ ಹೋಗುತ್ತೆ, ಸ್ವಂತ ಬುದ್ಧಿ ಇದ್ದರೂ ಸರಿ ಹೋಗುತ್ತೆ. 2 ಇಲ್ಲ ಅಂತಂದರೆ ಏನೂ ಮಾಡೋದಿಲ್ಲ. ಇದು ತಾಮಸ ಬುದ್ಧಿ ಆಗಿಬಿಡುತ್ತೆ. ಈ ತರಹ ಬುದ್ಧಿನಲ್ಲೂ ಕೂಡ ತ್ರಿಗುಣಗಳ ಸಂಪರ್ಕದಿಂದ ಯಾವ್ಯಾವ ತರಹ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾಯಿತು. ನಾನು ಇಲ್ಲಿಗೆ ಸಮಯಾವಕಾಶ ಮುಗೀತು. ನಾಳೆ ಮತ್ತೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ಭಗವದ್ಗೀತಾ ಚಿಂತನೆಯನ್ನು ಮುಂದುವರಿಸೋಣ. ಮೋಕ್ಷ ಸನ್ಯಾಸ ಯೋಗ 18ನೇ ಅಧ್ಯಾಯದಲ್ಲಿ ಇದುವರೆಗೂ ಜ್ಞಾನ, ಕರ್ತೃ, ಕರ್ಮ, ಬುದ್ಧಿ ಇವುಗಳಿಗೆ ತ್ರಿಗುಣಗಳ ಸಂಬಂಧ ಹೇಗಿರುತ್ತೆ ಅನ್ನೋದನ್ನು ನೋಡಿದ್ವಿ. ಇವತ್ತಿನ ದಿವಸ ಧೃತಿ ಅನ್ನೋಂಥ ಗುಣದ ಜೊತೆಗೆ ತ್ರಿಗುಣಗಳು ಹೇಗೆ ಸೇರಿಕೊಳ್ಳುತ್ತವೆ, ಅದರಿಂದ ಏನಾಗುತ್ತೆ ಅನ್ನೋ ವಿಷಯನ ಚಿಂತನೆ ಮಾಡೋಣ. 33, 34, 35ನೇ ಶ್ಲೋಕಗಳಲ್ಲಿ ಈ ವಿಷಯ ಬರುತ್ತೆ. ಇದರಲ್ಲಿ ಸಾತ್ವಿಕ ಧೃತಿ, ರಾಜಸ ಧೃತಿ, ತಾಮಸ ಧೃತಿ ಇದ್ರ ಬಗ್ಗೆ ಶ್ರೀಕೃಷ್ಣ ವಿವರಿಸ್ತಾನೆ. ಇಂದ್ರಿಯಗಳನ್ನು, ಪಂಚಪ್ರಾಣಗಳನ್ನು
ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅನ್ನುವಂಥ ಅಂತಃಕರಣ ಚತುಷ್ಟಯಗಳನ್ನು ಚೆಲ್ಲಾಪಿಲ್ಲಿ ಆಗದೇ ಇರೋ ಹಾಗೆ ಅಖಂಡವಾಗಿ ಧರಿಸತಕ್ಕಂಥ ಧೃತಿ ಸಾತ್ವಿಕ ಧೃತಿ. ಧೃತಿ ಅಂದರೆ ಅದಕ್ಕೆ ಅರ್ಥ ಧೈರ್ಯ ಅಂತ. ಅಂದ್ರೇನು, ಇವಾಗ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೋಬೇಕು. ಆವಾಗ ಅದನ್ನು ಧೈರ್ಯದಿಂದ ಮಾಡಬೇಕು. ಸ್ವಲ್ಪ ಡೋಲಾಯಮಾನವಾದರೂ ಅದಾಗೋದಿಲ್ಲ, ಆ ತರಹ ಅದು. ಧೃತಿ ಅಂತಂದರೆ ಶ್ರದ್ಧೆ, ಮೇಧೆ, ಪ್ರಜ್ಞೆ ಇವುಗಳಂತೆ ಅಂತಃಕರಣದಲ್ಲಿರುವಂಥ ಒಂದು ಅಗೋಚರವಾದ ಧಾರಣಾಶಕ್ತಿ. ಈ ಧೃತಿಯು ಯೋಗಕ್ಕೋಸ್ಕರ ಮನಸ್ಸಿನ ಕ್ರಿಯೆಗಳನ್ನು, ಪ್ರಾಣಗಳ ಕ್ರಿಯೆಗಳನ್ನು, ಇಂದ್ರಿಯ ಕ್ರಿಯೆಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳುತ್ತೆ. ಧರ್ಮ, ಕಾಮ ಮತ್ತು ಅರ್ಥ ಪಡೆಯೋದಕ್ಕಾಗಿ ಧೃತಿಯನ್ನು ಯಾರು ಹೊಂದಿರ್ತಾರೋ ಅದು ರಾಜಸ ಧೃತಿ ಅಂತ ಅನಿಸ್ಕೊಳ್ಳುತ್ತೆ. ಸಾತ್ವಿಕಿ ಧೃತಿಯು ನಿವೃತ್ತಿ ಮಾರ್ಗದ್ದು. ಅದು ಪರಮಪುರುಷಾರ್ಥಕ್ಕೋಸ್ಕರ ಮನಸ್ಸು, ಪ್ರಾಣೇಂದ್ರಿಯ ಕ್ರಿಯೆಗಳನ್ನು ಸಂಯಮ ಮಾಡಿ ಯೋಗದಿಂದ ಹತೋಟಿಯಲ್ಲಿಟ್ಕೊಂಡ್ರೆ. ರಾಜಸಿ ಧೃತಿ ಪ್ರವೃತ್ತಿ ಮಾರ್ಗದ್ದು. ಅದೇನಾಗುತ್ತೆ, ಪ್ರವೃತ್ತಿ ಮಾರ್ಗದಲ್ಲಿಯೂ ಕರ್ಮಗಳನ್ನು ಆಚರಿಸಲು ಧಾರಣಾಶಕ್ತಿ ಅತ್ಯವಶ್ಯಕ. ರಾಜಸಿ ಧೃತಿಯ ಮುಖ್ಯ ಲಕ್ಷಣ ಫಲಾಕಾಂಕ್ಷೆ. ಫಲಾಕಾಂಕ್ಷೆ ಇದ್ರೂ ರಾಜಸಿ ಅಧರ್ಮದಿಂದ ವರ್ತಿಸುವಂಥ ಸ್ವಭಾವ ಇರುವುದಿಲ್ಲ. ಇನ್ನು ಜನೋಪಕಾರಿಯಾದಂಥ ಕಾರ್ಯಗಳನ್ನು ಮಾಡಿಸೋದುಂಟು. ಕೆರೆ ಬಾವಿಗಳನ್ನು ತೋಡಿಸೋದು, ಯಜ್ಞ ಯಾಗಾದಿಗಳನ್ನು ಮಾಡೋದು, ಈ ಥರ ಒಳ್ಳೆಯ ಫಲಗಳನ್ನು ಪಡೆಯುವಂಥ ಆಸೆಯುಳ್ಳವನಾಗಿ ಧರ್ಮ ಕಾರ್ಯಗಳನ್ನು ಇವರು ಮಾಡ್ತಾರೆ. ಈ ಧರ್ಮ ಕಾರ್ಯಗಳಿಂದ ಅವರಿಗೆ ಧನ, ಸಂಪತ್ತು ಪಡೆದು ಶ್ರೀಮಂತರಾಗಿ ಸುಖ ಜೀವನವನ್ನು ಹೊಂದುತ್ತಾರವರು. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಶ್ರೀಮಂತಿಕೆ ಮನುಷ್ಯನಿಗೆ ತಂದುಕೊಡುವಂಥ ಅಭದ್ರತೆ ಇನ್ಯಾವುದೂ ತಂದುಕೊಡೋದಿಲ್ಲ. ಯಾಕೆಂತಂದರೆ ಧನ, ಧಾನ್ಯ, ಚಿನ್ನ, ಒಡವೆ, ವಸ್ತು ಇದೆಲ್ಲ ಮನೆಯಲ್ಲಿ ತುಂಬಿದರೆ ಅದನ್ನು ಹೇಗೆ ಕಾಪಾಡೋದು ಅನ್ನೋದೇ ದೊಡ್ಡ ಯೋಚನೆ ಆಗಿಬಿಟ್ಟಿರುತ್ತೆ. ಆದರೆ ಒಂದು ಮಟ್ಟದ ಬಡತನದ ಅನುಭವ ಇರೋವಂಥವನಿಗೆ ಶ್ರೀಮಂತಿಗೆ ಹೊರಟೋದ್ರೆ ಏನಾಗುತ್ತೋ ಅನ್ನೋಂಥ ಯೋಚನೆ ಇರೋದಿಲ್ಲ ಅವರಿಗೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ತುಂಬ ಬಡತನದಲ್ಲಿ ಮುಂದಕ್ಕೆ ಬಂದಂಥವ್ರು. ಆಮೇಲೆ ಬಹಳ ದೊಡ್ಡ ಕೆಲಸ ಸಿಕ್ಕಿ ಅವರು ತುಂಬ ಇದಾಗಿ ಚೆನ್ನಾಗಿದ್ದರು. ಆದರೆ ಅವರೇನು ಮಾಡ್ತಾರೆ, ಸರ್ವೀಸ್ ಇದ್ದಾಗಲೇ ರಾಜೀನಾಮೆ ಕೊಡಬೇಕು ಅಂತ ಸಿದ್ಧ ಮಾಡ್ಕೊಂಡಿರ್ತಾರೆ. ಅವರಿಗೆ DVG ಅವರು ತುಂಬ ಹತ್ತಿರದಂಥ ಸ್ನೇಹಿತರು. ಅವ್ರ ಜೊತೆಗೆ ಇನ್ನೂ ಕೆಲವರೆಲ್ಲರೂ ಸೇರಿಕೊಂಡು ನೀವು ಉನ್ನತೋನ್ನತವಾಗಿ ಮುಂದುವರಿತಾ ಇದ್ದೀರಾ, ಒಳ್ಳೆಯ ಕೆಲಸದಲ್ಲಿದ್ದೀರಾ, ನಿಮಗೆ ಬಡತನ ಅಭ್ಯಾಸ ಆಗಿದೆಯಾದ್ರೂ ನಿಮ್ಮನ್ನು ನಂಬಿರುವಂಥ ಮನೆಯವ್ರ ಗತಿಯೇನು, ರಾಜೀನಾಮೆ ಕೊಡೋದು ಸರಿಯಲ್ಲ ಅಂತ ಅವರೆಲ್ಲ ತುಂಬ ಹೇಳ್ತಾರೆ. ಆದರೆ ಅವರು ಕೇಳೋದಿಲ್ಲ. ಅವರು ಮಾತ್ರ ಸುಖೇ ದುಃಖೇ ಸಮಯ ಕೃತ್ವ ಲಾಭಾಲಾಭವು ಜಯಾಜಯವು ಅನ್ನೋಂಥ ಸ್ಥಿತಿಯಲ್ಲಿ ಇದ್ದಂಥವರು. ಶ್ರೀಮಂತಿಕೆಯನ್ನು ಲೋಕಹಿತಕ್ಕೆ ವಿನಿಯೋಗಿಸ್ತಾ ಇದ್ದಿದ್ದರಿಂದ ಅವರಿಗೆ ಶ್ರೀಮಂತಿಕೆ ಅನ್ನೋದು ಒಂದು ಆಡಂಬರದ ಪ್ರದರ್ಶನ ಆಗಿರಲಿಲ್ಲ. ಒಬ್ಬರು ವಾಣಿಜ್ಯ ವ್ಯವಹಾರದಲ್ಲಿದ್ದಂಥ ವರ್ತಕರು ಉತ್ತಮೋತ್ತಮ ಕಲಾವಿದರು ಆಗಿದ್ದರು. ಅವರು ಹಾಗೇನೆ ಬಡತನದಲ್ಲಿ ಮುಂದಕ್ಕೆ ಬಂದಂಥವರು. ಬಡತನ ಏನು ಅನ್ನೋದು ಗೊತ್ತಿತ್ತು ಅವರಿಗೆ. ಅವರು ತಮ್ಮ ವ್ಯಾಪಾರದ ಚಟುವಟಿಕೆಗಳನ್ನು ಸ್ವಲ್ಪ ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಅವರು ಮನೆಗೆ ಬರುವಂಥ ಅತಿಥಿಗಳನ್ನು ವೈಭವದಿಂದ ಸ್ವಾಗತಿಸಲು ಆಗದೇ ಇರಬಹುದು, ಆದರೆ ಪ್ರೀತಿಯಿಂದ ಸ್ವಾಗತಿಸಿ ಅವರಿಗೆ ಒಂದು ಒಳ್ಳೆಯ ಊಟನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ನನಗೆ. ಅದರಿಂದ ನನ್ನ ಈ ವ್ಯವಹಾರದ್ದು ಚಟುವಟಿಕೆಗಳನ್ನು ಕಡಿಮೆ ಮಾಡಿಕೊಳ್ಬೇಕು, ಅದರಿಂದ ಏನು ತೊಂದರೆ ಆಗೋಲ್ಲ ನಮಗೆ ಬದುಕು ಭಾರ ಅಂತ ಅನಿಸೋದಿಲ್ಲ. ಯಾಕೆಂದರೆ ಕಷ್ಟದ ತೀವ್ರತೆಯ ದಿನಗಳನ್ನೆಲ್ಲ ನಾವು ನೋಡಿದ್ದೀವಿ, ಅದನ್ನು ಮರ್ತಿಲ್ಲ ಅಂತ ಹೇಳ್ತಾರೆ ಅವರು. ಎಷ್ಟೋ ಜನ ಮರ್ತು ಬಿಟ್ಟಿರ್ತಾರೆ ಬಡತನದ ದಿವಸಗಳನ್ನು, ಅಥವಾ ಮರೆಯಲು ಪ್ರಯತ್ನ ಪಡ್ತಾರೆ. ಆದರೆ ಅವುಗಳು ಕೊಟ್ಟಂಥ ಸಂಸ್ಕಾರವನ್ನು ಮರಿಬಾರ್ದು. ಇದನ್ನು ರಾಜಸಿಗಳು ಮರ್ತು ಬಿಡ್ತಾರೆ. ಕೆಲವರು ಜ್ಞಾಪಕ ಇಟ್ಕೊಂಡಿರ್ತಾರೆ, ಕೆಲವರು ಇಟ್ಕೊಂಡಿರಲ್ಲ. ಎಲ್ಲ ತರಹನೂ ಇರ್ತಾರೆ ಜನಗಳಲ್ಲಿ ಅಂತ ಇಟ್ಕೊಳ್ಳಿ. ಇನ್ನು ಸ್ವಪ್ನ, ಭಯ, ಶೋಕ, ವಿಷಾದ, ಉನ್ಮಾದ ಇವುಗಳಿಗೆ ಗುರಿ ಆಗ್ತಾ ಇದ್ರೂ ಮಾನವ ಯಾಕೆ ಮತ್ತೆ ಮತ್ತೆ ಅವುಗಳಿಗೆ ಕಟ್ಟು ಬೀಳ್ತಾನೆ ಅಂತಂದರೆ ಆ ದೌರ್ಬಲ್ಯಗಳಿಗೆ ತುತ್ತಾಗ್ತಾ ಇರ್ತಾನೆ. ಅಂಥವನ ಧೃತಿ ತಾಮಸಿ ಧೃತಿ ಆಗುತ್ತೆ. ಆ ಧೈರ್ಯ ಅನ್ನೋದು ಸ್ವಲ್ಪ ಡೋಲಾಯಮಾನವಾಗಿರುತ್ತೆ. ಹೂಜಿಯ ಒಳಗಡೆ ಒಂದು ಉಂಡೆ ಇರುತ್ತೆ. ಆ ಉಂಡೆನ ಎತ್ಕೊಳ್ಳೋದಕ್ಕೋಸ್ಕರ ಕಪಿ ಏನು ಮಾಡುತ್ತೆ, ಹೂಜಿ ಒಳಗಡೆ ಕೈ ಹಾಕ್ತು, ಉಂಡೆ ಹಿಡ್ಕೊಳ್ತು. ಉಂಡೆ ಸಮೇತ ಕೈ ಈಚೆಗೆ ತಗೊಳಕ್ಕೆ ಹೋಯ್ತು, ಆಗಲಿಲ್ಲ. ಅದಕ್ಕೆ
ಉಂಡೆ ಬಿಟ್ಟರೆ ಕೈ ತಕ್ಕೋಬೋದು, ಆದರೆ ಅದಕ್ಕೆ ಉಂಡೆ ಬಿಡೋಕ್ಕೆ ಮನಸ್ಸಿಲ್ಲ. ಹೀಗಾಗಿ ಅದಕ್ಕೆ ಕೈ ದಿಗ್ಬಂಧನಕ್ಕೆ ಒಳಗಾಗುತ್ತೆ. ಹೀಗಾಗಬಾರ್ದು ಅನ್ನೋದು ಗೀತಾಚಾರ್ಯನ ಅಭಿಪ್ರಾಯ. ಸಾತ್ವಿಕ ಧೃತಿಗೆ ಚಿತ್ತವೃತ್ತಿ ನಿರೋಧ, ರಾಜಸಿ ಧೃತಿಗೆ ನಿಯಾಮಕವಾದುದು ಪ್ರಸಂಗ ಎಂದರೆ ವಿಷಯಗಳಲ್ಲಿ ಅತ್ಯಂತವಾದ ಆಸಕ್ತಿಯದು. ತಾಮಸಿ ಧೃತಿಗೆ ನಿಯಾಮಕವಾದುದು ಅಕೃತ್ಯ, ಭಯ, ಶೋಕ, ವಿಷಾದ ಮತ್ತು ಮದ ಇಂಥದ್ದು. ಇದು ಧೃತಿಯ ವಿಷಯ. ಇವತ್ತಾಯಿತು. ಇಲ್ಲಿಗೆ ಸಮಯಾವಕಾಶ ಮುಗಿಯಿತು. ಮುಗಿಸ್ತೀನಿ ಇವತ್ತು. ನಾಳೆ ಮತ್ತೆ ಮುಂದುವರಿಸೋಣ. ನಿಮಗೆಲ್ರಿಗೂ ನಮಸ್ಕಾರ.